ಸರ್, ಬೆಂಗಳೂರಿನ HAL ಹೋಟೆಲ್ ಒಂದರಲ್ಲಿ ಸ್ಫೋಟ ಆಗಿದೆ, ಅದ್ರ ಬಗ್ಗೆ ತಮಗೆ ಮಾಹಿತಿ ಏನು ಎತ್ತ? ನನಗಿರೋ ಮಾಹಿತಿ ಪ್ರಕಾರ 12 ಗಂಟೆ ಸುಮಾರು 12 ಗಂಟೆ ಆದಮೇಲೆ ಯಾರೋ ಒಂದು ಬ್ಯಾಗ್ನಲ್ಲಿ ಇಟ್ಟು ಹೋಗಿದ್ರು ಅಂತ ಹೇಳ್ತಾರೆ. ಇನ್ನು ತನಿಖೆ ನಡೀತಾ ಇದೆ. ಸುಮಾರು 8 ಜನರಿಗೆ ಅಲ್ಲಿ ತಿಂಡಿ ತಿಂತಿದ್ರಲ್ಲ ಹೋಟೆಲ್ನಲ್ಲಿ, ಅವ್ರಿಗೆ ಇಂಜುರಿ ಆಗಿದೆ. ಬಟ್ ಯಾರಿಗೂ ಕೂಡ ಎಲ್ಲರೂ ಕೂಡ ಇದರಿಂದ ಪಾರಾಗಿದ್ದಾರೆ. ಸೊ ಇಂಜುರಿ ಅಂತೂ ಆಗಿದೆ, 8 ಜನರಿಗೆ ಇಂಜುರಿ ಆಗಿದೆ. ಅಲ್ಲಿ CCTV ಅವೆಲ್ಲ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ ಬ್ಯಾಗ್ ಇಟ್ಟಿದ್ದು ಗೊತ್ತಾಗಿದೆ. ಸೊ ಅದು ಹೈ ಎಕ್ಸ್ಪ್ಲೋಸಿವ್ ಬ್ಲಾಸ್ಟ್ ಅಂತ ಹೇಳ್ತಾರೆ, ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಅಂತ ಹೇಳ್ತಾರೆ. ನೋಡಬೇಕಾದ್ರೆ ಇನ್ನೂ ತನಿಖೆ ನಡೀತಾ ಇದೆ. ಉಗ್ರರ ಕೃತ್ಯ ಉಗ್ರರ ಕೃತ್ಯನ ಅಥವಾ ಇದು ಉಗ್ರರು ಮಾಡಿರುವಂಥ ಟೆರರಿಸ್ಟ್ ಮಾಡಿರೋದು ಅಲ್ಲ, ಗೊತ್ತಿಲ್ವಲ್ಲಪ್ಪ, ಇನ್ನೂ ಅಷ್ಟೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಎಲ್ಲ ಪೊಲೀಸ್ನವರೆಲ್ಲ ಹೋಗಿದ್ದಾರೆ, ತನಿಖೆ ನಡೀತಾ ಇದೆ. ಹೋಮ್ ಮಿನಿಸ್ಟ್ರಿಗೂ ಹೇಳಿದ್ದೀನಿ ಹೋಗಿ ಅಲ್ಲಿಗೆ. ಸೊ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಇನ್ನು. ಅದು ಸ್ಫೋಟಕ ಭಾರಿ ಪ್ರಮಾಣದ ಏನು? ಸ್ಫೋಟಕ ಭಾರಿ ಪ್ರಮಾಣ ಏನಿಲ್ಲ, ಸಣ್ಣ ಪ್ರಮಾಣದವರು ಕೂಡ ಇಂಪ್ರೂವೈಸ್ಡ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಎಲೆಕ್ಷನ್ ಟೈಮು ಇದೆಲ್ಲ ಈ ಥರ ಬ್ಲಾಸ್ಟ್ ಅದೆಲ್ಲ ಅಂದಾಗ ಕಾನೂನು ಸುವ್ಯವಸ್ಥೆ ಪ್ರಶ್ನೆಗಳನ್ನ ಜಾಸ್ತಿ ಎತ್ತಕ್ಕೆ ಶುರು ಮಾಡ್ತಾರಲ್ಲ ಸರ್? ಎಲ್ಲ ಕಾಲದಲ್ಲೂ ನಡೆದಿದ್ದಾವೆ ಇದು, ಬಟ್ ನಡಿಬಾರದು. ಬಟ್ ನೋಡೋಣ ಅದೇನು ಅಂತ. ಇಲ್ಲಿ ಯಾವತ್ತೂ ಆಗಿರಲಿಲ್ಲ ಇತ್ತೀಚೆಗೆ ಬ್ಲಾಸ್ಟು. ಇದರಲ್ಲಿ ನಡೆದಿದ್ದು ಬಿಟ್ಟರೆ ಮಂಗಳೂರಿನಲ್ಲಿ ಆಗಿರೋದು ಬಿಟ್ಟರೆ ಅದು ಸಣ್ಣ ಪ್ರಮಾಣದಲ್ಲಾಗಿತ್ತು. ಬಿಟ್ಟರೆ ಪುನಃ ಆಗಿರಲಿಲ್ಲ. BJP ಗೌರ್ಮೆಂಟಲ್ಲೇ ಆಗಿದ್ದರು. ಅದು ನಮ್ಮ ಗೌರ್ಮೆಂಟಲ್ಲಿ ಇದು ಮೊದಲನೇ ಬಾರಿ ಆಗಿದೆ. ಬಟ್ ಯಾರು ಇದನ್ನು ಮಾಡಿದ್ದಾರೆ ಅನ್ನೋ ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋತೀವಿ. ಸರ್, ಇತ್ತೀಚೆಗೆ ಯಾವುದೇ ಘಟನೆ ಆದರೂ ರಾಜಕೀಯ ಆರೋಪ ಪ್ರತ್ಯಾರೋಪ ಆಗ್ಬಿಡುತ್ತೆ. ವಿರೋಧ ಪಕ್ಷಗಳಿಗೆ ಹೇಳ್ತೀರಾ ಸರ್, ಈ ವಿಚಾರದಲ್ಲೂ ಸಹ ತನಿಖೆಗೆ ಸಹಕಾರ ಕೊಡಿ, ರಾಜಕಾರಣ ಮಾಡಬಾರ್ದು ಅಂತೇಳಿ ಮನವಿ ಮಾಡ್ತೀರಾ ಸರ್? ಇಲ್ಲ, ರಾಜಕಾರಣ ಮಾಡಬಾರ್ದು. ಈಗ ಬ್ಲಾಸ್ಟ್ ಆಗಿರೋದಂತೂ ಸತ್ಯ ಅಲ್ಲ, ಅದರಲ್ಲಿ ರಾಜಕೀಯ ಏನು. ನಾನು ಎಲ್ಲ ಕೋಆಪ್ರೇಟ್ ಮಾಡಬೇಕು. ಬಟ್ ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಶಿಸ್ತು ಕಠಿಣವಾದಂಥ ಕ್ರಮ ತಗೋಬೇಕು ಕಾನೂನು. ಉನ್ನತ ಮಟ್ಟದ ತನಿಖೆಗೆ ಎಲ್ಲ ಗೊತ್ತಾಗಲ್ಲಪ್ಪ, ಏನು ಇನ್ನೂ ಗೊತ್ತಿಲ್ವಲ್ಲಯ್ಯ. ಈಗ ನನಗೆ ಬ್ಲಾಸ್ಟ್ ಆಗಿದೆ ಅನ್ನೋದು ಅಷ್ಟೇ ಮಾಹಿತಿ ಬಂದಿರೋದು. ಪೊಲೀಸ್ನವ್ರ ಜೊತೆ ಮಾತಾಡಿದೆ. ಈಗ ಪೊಲೀಸ್ನವರು ಈ ಥರ ನಾವು ತನಿಖೆ ಮಾಡ್ತಾಯಿದ್ದೀವಿ ಸರ್, ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ಒಂದು ಚಿಕ್ಕ ಬ್ಯಾಗ್ ಇಟ್ಟಿದ್ದು ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲಿ ಕ್ಯಾಶಿಯರ್ ಇದ್ನಲ್ಲ, ಅವನು ಎಲ್ಲ ವಿಚಾರಣೆ ಮಾಡ್ತಾಯಿದ್ದಾರೆ. ಯಾಕಂದರೆ ಅವನು ಕ್ಯಾಶಿಯರ್ ಹತ್ರ ಹೋಗಿ ಬಿಲ್ ತಗೊಂಡು ಎಂಥದ್ದು ಟೋಕನ್ ತಗೊಂಡು ಅಲ್ಲಿ ಹೋಗಿ ತಿಳಿದಿಲ್ಲ, ಅಲ್ಲಿ ಬ್ಯಾಗ್ ಇಟ್ಟು ಬಂದಿದ್ದಾರೆ. ನೋಡೋಣ ಅದು ಏನು ಅಂತ ಗೊತ್ತಿಲ್ಲ ನನಗೆ. ಈಗ ಹೋಮ್ ಮಿನಿಸ್ಟರ್ ಬರಲಿಲ್ಲ ಸರ್. ಈಗ ಅಲ್ಲಿ ಒಂದು ನಿಮಿಷ ಸರ್, ಅಲ್ಲಿ ಅಂದರೆ ಇಲ್ಲಿ ಫಾರಿನರ್ಸ್ ಯಾರು ಪರ್ಟಿಕ್ಯುಲರ್ ಯಾರನ್ನ ಟಾರ್ಗೆಟ್ ಮಾಡಿದ್ದು ಆ ಥರದ್ದು ಏನಾದ್ರು ವಿಚಾರಗಳಿದೆಯಾ ಸರ್ ಅಲ್ಲಿ? ಇಲ್ಲಪ್ಪ, ಏನು ಗೊತ್ತಾಗಿಲ್ಲ ರೀ, ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಪುನಃ ಮಾತಾಡ್ತೀನಿ ನಾನು. ಏನು ಡೆವಲಪ್ಮೆಂಟ್ ಇದ್ರೆ ಮಾತಾಡುವಂತ ಹೇಳಿದ್ದೀನಿ ಕಮಿಷನರಿಗೆ. ಸರ್, ಈಗ ಪೂರ್ಣ ಮಾಹಿತಿ ಸಿಕ್ಕಿದ ಮೇಲೆ ಮತ್ತೆ ಹೇಳ್ತೀನಿ ಸರ್. ಈಗ ನಿನ್ನೆ ನೀತಿ ಆಯೋಗದವರು ಒಂದು ಫಿಗರ್ಸ್ ಬಿಟ್ಟಿದ್ದಾರೆ ಸರ್. ಇಡೀ ದೇಶದಲ್ಲಿ ಬಡತನ ಇರೋದೇ 5% ಇಳಿದಿದೆ, 5% ಮಾತ್ರ ಬಡತನ ಇರೋದು ಅಂತಂದ್ಬಿಟ್ಟು. ಅಂದರೆ ಕಳೆದ 10 ವರ್ಷದಲ್ಲಿ 23% ಬಡತನ ಕಡಿಮೆ ಆಗಿದೆ. ಯಾಕಂದರೆ ನೀವು ಫೈನಾನ್ಸ್ ಮಿನಿಸ್ಟರ್ ಆಗಿ, ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಈ ಥರದ ಒಂದು ಫಿಗರ್ಸ್ 5% ಮಾತ್ರ ಈ ದೇಶದಲ್ಲಿ ಬಡತನ ಇದೆ ಅಂದರೆ ಅದು ಹೆಂಗೆ, ಯಾವ ಥರ ಸಬ್ಸ್ಟೆನ್ಷಿಯೇಟ್ ಮಾಡೋದು? ಇಲ್ಲ, ಅದು ವೆರಿಫೈ ಮಾಡಬೇಕು. ಮತ್ತು ಸರ್ವೆ ರಿಪೋರ್ಟ್ ಅಲ್ಲ ಅದು. 5% ಇದೆ ಅಂತ ನೀತಿ ಆಯೋಗದವರು ಹೇಳಿದ್ದಾರೆ. ಅದು ಸತ್ಯನೋ ಇಲ್ಲ ಅಸತ್ಯನೋ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲ. ಭಾಳ
5% ಬಡತನ ಕಡಿಮೆ ಆಗಿದ್ದರೆ ಅದು ಭಾಳ ಖುಷಿ ಪಡ್ತಕ್ಕಂಥ ವಿಚಾರ. ಬಟ್ ಅಷ್ಟಾಗಿದೆಯೇ ಇಲ್ಲವೋ ಅಂತಕ್ಕಂಥದ್ದು ಜನ ನೋಡಿದ್ರೆ, ಪರಿಸ್ಥಿತಿ ನೋಡಿದ್ರೆ, ಸಾಮಾಜಿಕ ಪರಿಸ್ಥಿತಿ ನೋಡಿದ್ರೆ ಆ ಥರ ಕಾಣಿಸಲ್ಲ. ಹಾಗಿದ್ದರೆ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೆ 82,000 ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಅಂತೇಳಿ ಅಕ್ಕಿ ಕೊಡ್ತಿದ್ದೀವಿ. ಇಡೀ ದೇಶದಲ್ಲಿ 82 ಕೋಟಿ ಅವ್ರಿಗೆ ಕೊಡ್ತಾರೆ. ಆದರೆ ಚುನಾವಣೆ ದೃಷ್ಟಿಯಿಂದ ಈ ಫಿಗರ್ಸ್ ಏನಾದರೂ ಮ್ಯಾನಿಪುಲೇಟ್ ಮಾಡ್ತಾರೆ ಸರ್? ನೋಡಬೇಕು. ಆಮೇಲೆ ಸರ್, ಹಿಮಾಚಲ್ ಮತ್ತೆ ಕರ್ನಾಟಕ ಎರಡೇ ಕಡೆ ಕಾಂಗ್ರೆಸ್ ಇರೋದು. ಹಿಮಾಚಲ್ ಪ್ರದೇಶನ ಕಾಂಗ್ರೆಸ್ ಟಾರ್ಗೆಟ್, ತೆಲಂಗಾಣ ಬಿಡಿ ಸರ್, ಮೆಜಾರಿಟಿ ಇದೆ. ನಾನು ಹೇಳ್ತಾ ಇರೋದು ಹಿಮಾಚಲ್ನ ಟಾರ್ಗೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನಾದರೂ ಮತ್ತೆ ಕಾಂಗ್ರೆಸ್ ರೂಲ್ ಸ್ಟೇಟ್ಸ್ಗೆ ಕರ್ನಾಟಕ ಇಲ್ಲ ತೆಲಂಗಾಣ ಏನಾದರೂ ಇಲ್ಲ, ಬಿ ಜೆ ಪಿಯವರು ಯಾವಾಗಲೂ ಕರ್ನಾಟಕದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದೇ ಇಲ್ಲ ಅವರು. 2008 ಇರ್ಬೋದು, 2018 ಇರ್ಬೋದು, ಎಲ್ಲ ಕಾಲದಲ್ಲೂ ಕೂಡ ಆಪರೇಷನ್ ಕಮಲ ಮಾಡಿನೇ ಬಂದಿರೋದು ಅಂತ. ಜನರ ಆಶೀರ್ವಾದ ಎಲ್ಲಿ ಪಡ್ಕೊಂಡಿದ್ದರು? 2013ಕ್ಕಿಂತ ಜಾಸ್ತಿ ಅಲ್ಲ, 113ಕ್ಕಿಂತ ಜಾಸ್ತಿ ಎಲ್ಲಿ ಗೆದ್ದಿದ್ದರು? 2008ರಲ್ಲಿ 110 ಗೆದ್ದಿದ್ರು, 2018ರಲ್ಲಿ 100 ಗೆದ್ದಿದ್ರು, 100 ಮೊನ್ನೆ ವಿಧಾನಸಭೆ ಘಟನೆಗೆ ಸಂಬಂಧಪಟ್ಟಂತೆ 103 ಸರ್ ಏನಾದರೂ ಥ್ರೆಟ್, ನಿಮ್ಗೇನಾದರೂ ಆ ಥರ ಥ್ರೆಟ್ ಕಾಣಿಸ್ತಾ ಇದೆ ಸರ್? ಇಲ್ಲಿ ಸೌತಲ್ಲಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಪ್ರಯತ್ನ ಮಾಡ್ತಾರೆ. ಬಟ್ ನಮ್ಮ MLA ಯಾರು ಕೂಡ ಅದಕ್ಕೆ ಅವರ ಆಸೆ ಆಮಿಷಗಳಿಗೆ ಬಲಿಯಾಗಲ್ಲ. 136 ಇದ್ರು ಟ್ರೈ ಮಾಡ್ತಾ ಇದ್ದಾರೆ ಸರ್. ಅವ್ರೀಗ ಎಕ್ಸ್ಪರ್ಟ್ಸ್ 50 ಕೋಟಿ ಆಫರ್ ಮಾಡ್ತಾರೆ.